ಓಕೆ, ನೀವೇನಾದ್ರು ನಿಮ್ ಅಜ್ಜಿ ತರನಾ ಅಂತ? ಯಾಕಂದ್ರೆ ಮನೆ ಒಳಗಡೆ ಹೇಳ್ತಿರ್ತೀರಾ ನೀವು, ನಮ್ಮ ಅಜ್ಜಿ ಸ್ವಲ್ಪ ಕಿತಾಪತಿ, ಒಂದ್ ಸ್ವಲ್ಪ ಊರ್ ಹೆಂಗಸ್ರ ಜೊತೆ ಸೇರ್ಕೊಂಡು ಕಿತಾಪತಿ ಮಾಡ್ತಾ ಇದ್ರು ಅಂತ. ನೀವು ಅಲ್ಲಿ ರಜತ್ ಮತ್ತೆ ಚೈತ್ರನಿಗೆ ಒಂದು ಮಜಾ ತಗೊಂಡ್ ಬರ್ತೀರಾ, ಆಮೇಲೆ ಜಾನ್ವಿ ಮತ್ತೆ ಅಶ್ವಿನಿ ಅವರಿಗೆ, ಅವ್ರಿಗಿಬ್ರಿಗೂ ಕಿತಾಪತಿ ಹೆಂಗಸ್ರು ಅಂತಾನೆ ಹೆಸರಿಟ್ಬಿಡ್ತೀರಾ. ಆಮೇಲೆ ಅವ್ರಿಬ್ರು ಮಧ್ಯನೂ ಅಂದ್ರೆ ಅವ್ರಿಬ್ರು ಸ್ವಲ್ಪ ಮಾತು ಬಿಟ್ಟಾಗ, ಇಲ್ಲ ನೀವಿಬ್ರು ನಾಟಕ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲಾನು. ಹೆಂಗೆ ನೀವು ಸ್ವಲ್ಪ ನಿಮ್ ಅಜ್ಜಿ ತರನಾ ಅಂತ? ಅದೊಂಚೂರು ಇರ್ತದೆ ಮೇಡಮ್. ನಮ್ಮ ಅಮ್ಮನೂ ಹಂಗೆ ಸುಮ್ನೇನಾರು ಕಯ್ಯ 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 ಅಂತ ಇದು ಮಾಡುದು, ಜಗಳ ಮಾಡುದು. ನಮ್ಮ ಅದೇ ಹೇಳ್ತಾ ಇದ್ದೆ, ಅದು ಇದು ಬಂದೈತಿ ಏನೋ ಗೊತ್ತಿಲ್ಲ. ಈಗ ಅಜ್ಜಿದೀರ್ ಹೆಂಗಿರ್ತಾರೆ ಅಂದ್ರೆ, ಊರ್ ಕಡೆ ನನ್ಗೆ ಬಿಸಿ ಅನ್ನ ಇಟ್ಟು ಬೇಕು ಅಂದ್ರೆ ಮುದ್ದೆ ಬೇಕು ಅಂತ ಹೇಳಿರ್ತಾರೆ. ಮುದ್ದೆ ಮಾಡ್ಕೊಂಡ್ಬಂದು ಕೊಡ್ತಾರೆ ಸೊಸೆ. ನಾನು ಈಗ ತಿನ್ನಕ್ ನನ್ಗೆ ಆಮೇಲೆ ತಿಂತೀನಿ ಅಂತ ಹೇಳಿರ್ತಾರೆ. ಮುದ್ದೆ ಆರೋಗ್ಬಿಟ್ಟಿರ್ತಾರೆ, ತಿಂತಾರೆ, ತಿನ್ನೋದು ಹೋಗ್ಬಿಡ್ತಾರೆ. ಅಲ್ಲಿ ಪಕ್ಕದ ಮನೇಲಿ ಕೂತ್ಕ ಪಡ್ಸಲಲ್ಲಿ ಏನ್ ಮಾತಾಡ್ತಿರ್ತಾರೆ ಗೊತ್ತಾ? ಅಯ್ಯೋ ತಂಗ್ಲಿ ಟಿಕ್ತಾಳೆ ನನಗೆ ಬಿಸಿ ಇಟ್ಟು ಅವರೆಲ್ಲ ತಿನ್ಬಿಟ್ಟು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಇಟ್ಟು ಈಗ ಅನ್ನ ಸಾಂಬಾರಾದ್ರೆ ಬಿಸಿ ಮಾಡ್ಕೊಡ್ಬೋದು, ಇಟ್ಟನ್ನೇನಾದ್ರು ಬಿಸಿ ಮಾಡಕ್ ಆಯ್ತದ? ಹಂಗೆ ಈ ಕಿತಾಪತಿ ಅಜ್ಜಿರುವಂತಾನೇ ಒಂದಷ್ಟು ಜನ ಇರ್ತಾರೆ ಊರಲ್ಲಿ. ಊರ್ ಬಗ್ಗೆ ಸುಮ್ಮನೆ ಮಾತಾಡೋದು, ಅವ್ರು ಕರೆದ್ಬಿಟ್ಟು ಏನೋ ಹಾಕೋ ಫಿಟ್ಟಿಂಗ್ ಇಟ್ಟು ಕಳ್ಸುದು, ಇವ್ರು ಕರೆದ್ಬಿಟ್ಟು ಏನೋ ಫಿಟ್ಟಿಂಗ್ ಇಟ್ಟು ಕಳ್ಸುದು, ಆತರ ಒಂದಷ್ಟು ಜನ ಇರ್ತಾರೆ. ಅದೆಲ್ಲೋ ನೋಡಿ, ಅದನ್ನ ನೋಡಿ ನೋಡಿ ಎಲ್ಲೋ ಗೊತ್ತಿಲ್ದೇನೆ ಅದ್ ಬಂದಿರ್ಬೋದು. ಅದೇ ಬಹುಶಃ ಈ ಸಾವಿನ ವಿಚಾರದಲ್ಲಿ ಕಾಮಿಡಿಗಳು ತುಂಬಾ ಕಡಿಮೆ ಅನ್ಸುತ್ತೆ, ಆದ್ರೆ ಜನಗಳು ಎಂಜಾಯ್ ಮಾಡೋದು. ಅದು ನಿಮ್ ಅಜ್ಜಿ ಸ್ಟೋರಿ ಏನಿತ್ತಲ್ಲ, ನಾನಂತೂ ಎಪಿಸೋಡ್ ನೋಡುವಾಗ ನಕ್ಕಿದ್ದೀನಿ ಅದನ್ನ. ಅದು ಫೋಟೋ ಇದ್ದಿರ್ ತೋರಿಸ್ತಿದ್ದೆ ನೀವು. ನರೇಂದ್ರ ನಾನ್ ನೋಡ್ದೆ ಆ ಫೋಟೋ. ನೋಡಿದ್ರ? ಕಳಿಸ್ಕೋಬೇಕಾಗಿತ್ತು ಕಣ, ತೋರಿಸ್ಬೇಕಾಗಿತ್ತು. ಆಕ್ಚುಲಿ ಆ ಫೋಟೋ ನೋಡ್ದೆ ನಾನು. ನಿಮ್ ಅಜ್ಜಿಗೆ ಯಾವ್ದೋ ಹೀರೋಯಿನ್ ಲಿಪ್ಸ್ ಹಾಕಿ ಕಣ್ಣಾಕಿ ಇಲ್ಲ, ಈಗ ತೋರಿಸ್ಬೋದಾಗಿತ್ತು ಇಲ್ಲೇ ಕ್ಯಾಮ್ರಕ್ಕೆ ಫೋನಲ್ಲೇ. ಅದೇ ಹೆಂಗೆ ಅಂದ್ರೆ ನಿಮ್ಗೆ ಏನ್ ಕನಿಸ್ತು ನಿಮ್ ಅಜ್ಜಿ ಪಾಪ ಹಂಗ್ ಮಾಡ್ಬೇಕು ಅಂತ? ಅಂದ್ರೆ ನಮ್ಮ ಅಜ್ಜಿ ಹೆಂಗು ಪಾಪ ಹೋಗ್ಬಿಟ್ಟವ್ರೆ, ಸ್ವಲ್ಪ ಫೋಟೋದಾದ್ರೆ ಚೆನ್ನಾಗಿ ನೀಟಾಗಿ ಕಾಣಿಸಿ ನೋಡೋರೆಲ್ಲ ಒಂಚೂರು ವಾವ್ ಅನ್ನೋ ತರ ಇರ್ಲಿ. ಅಜ್ಜಿ ಸ್ವರ್ಗದಲ್ಲೂ ಖುಷಿ ಪಡ್ಲಿ ನೋಡ್ಬಿಟ್ಟು ನನ್ನ ಅಮ್ಮಗೆ ಇದ್ದಾರೆ. ಪಾಪ ನನಗೊಂದ್ ಬೇಜಾರ್ ಏನಿತ್ತು ಅಂದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳಿದ್ರು, ಬಂದಪ್ಪ ಏನು ಹಿಡ್ಕ ಬಂದಿಲ್ಲ ಕೈಲಿ, ಒಂದ್ ಹಣ್ಣು ಒಂದ್ ಬಿಸ್ಕೆಟ್ ಏನೋ ತಂದ್ಕೊಂಡಿಲ್ವಲ್ಲಪ್ಪ, ಅದೇನೋ ಬೆಂಗಳೂರ್ಲ ಅವ್ನಿಗೆ ಶೂಟಿಂಗ್ ನಿನ್ ಬಾಯಿ ಮಣ್ಣಾಕ ಅಂತೆಲ್ಲ ಬೈದು ನಮ್ಮ ಅಜ್ಜಿ. ಗೊತ್ತೋ ನಾನ್ ಬಂದಾಗೆಲ್ಲ ರೇಗ್ಸುವೆ, ಇನ್ನು ಇದೇನಿದು ಬದುಕಿದ್ಯಾ ನೀನು ಅಂತ. ಅವ್ರು ಕೇಳಿದ್ರಲ್ಲ ಒಂದ್ ಹಣ್ಣು ತರೋದಿಲ್ಲ, ಅದೇ ಸೇಮು ಯಾರ ಬಂದ್ರೆ ಅಯ್ಯೋ ಅವನೇನು ಒಂದ್ ಹಣ್ಣು ತರೋದಿಲ್ಲ, ಒಂದ್ ಬಿಸ್ಕೆಟ್ ತರ ಎತ್ತಾಡ್ಸಿ ಏನ್ ಪ್ರಯೋಜನ? ನಾನ್ ನೀನು ಹೋಗ್ಬಿಡು, ನೀನು ಮುಂದೆ ಹಣ್ಣು ಚಿಕನು ಮಟನು ಬಿಸ್ಕೆಟ್ ಎಲ್ಲಾನು ಇಡ್ತೀನಿ, ತಲೆ ಕೆಡ್ಸ್ಕೊಂಬಂತ ರೇಗ್ಸುದು ನಮ್ಮ ಅಜ್ಜಿಗೆ. ಅಯ್ಯೋ ನಾನ್ ಸಾಯಿಸಕ್ಕೆ ಕಾಯ್ತಾನಲ್ಲಪ್ಪ ಅಂತ. ಹಂಗೆ ನಮ್ಮ ಅಜ್ಜಿ ಇದ್ದದ್ದು. ಆಮೇಲೆ ನನಗೆ ಹೋದ್ಮೇಲೆ ಬೇಜಾರಾಯ್ತು. ಇಲ್ಲ ನಮ್ಮ ಅಜ್ಜಿ ನನ್ನ ಮೇಲೆ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಕೊನೆಗಾಲದಲ್ಲಿ ಆದ್ರೂ ಸ್ವರ್ಗದಲ್ಲಿ ಹೋದ್ಮೇಲಾದ್ರು ನನ್ನ ಮೊಮ್ಮಗ ಈ ತರ ನನ್ನ ಚೆನ್ನಾಗಿ ಕಾಣಿಸಂಗ್ ಮಾಡವನೆ, ಖುಷಿ ಪಡ್ಬೇಕು ಅಂದ್ಬಿಟ್ಟು ಫುಲ್ ಚೇಂಜ್ ಮಾಡಿಸ್ತೇ. ಅಲ್ಲಿ ಬಂದ್ಬಿಟ್ಟು ನಮ್ ದೊಡ್ಡಪ್ಪ ಬ್ಯಾನರ್ ಹಾಕವಿ, ಶ್ರದ್ಧಾಂಜಲಿ ಬ್ಯಾನರ್ ಹಾಕವಿ. ನಮ್ ದೊಡ್ಡಪ್ಪ ನೋಡ್ಕೊ ಬಂದವ್ರೆ, ಬಂದ್ಬಿಟ್ಟು ಊರ್ಲಾರ ಇನ್ನೊಬ್ರು ಸದ ಎಲ್ಲ ನೋಡ್ದಂಗ ಆಗಿಲ್ವಲ್ಲ, ಯಾರು ಇನ್ನೊಬ್ರು ಸತ್ತೋಗ್ಬಿಟ್ಟವ್ರಲ್ಲ, ಸರಿ ನಮ್ದೆಲ್ಲ ಹಾಕಿದೀಯೇನು? ನಮ್ದು ಅಲ್ಲೇ ಹಾಕವನಿಲ್ಲ. ಯಾರ ಬೇರೆಯವ್ರದ್ದು ಹಾಕೋರ ನಮ್ದೇಲಿ. ಆಮೇಲೆ ತಿರ್ಗ ಬಂದ್ ನೋಡಿದ್ರೆ ಎಲ್ಲಿ ತೋರ್ಸಿದ್ರೆ ಅದೇ ನಮ್ಮ ಅಜ್ಜಿ. ಅವ್ನು ನಮ್ ದೊಡ್ಡಪ್ಪ ಎಣ್ಣೆ ಹೊಡ್ಕ ನೈಡ್ ಫುಲ್ಲು ನನ್ ಮೇಲೆ ಜಗಳ. ಅಯ್ಯೋ ವಾ ಎಂತ ಕೆಲ್ಸ ಮಾಡ್ಬಿಟ್ಟ ನೋಡ್ದವ, ಇನ್ನು ಹಾಳು ಮಾಡ್ಬಿಟ್ಟ ನಿನ್ ಮೊಮ್ಮಗ. ನನಗೆ ನಗ ಹೊಡೆದು ಸಾಕಾಗೋಯ್ತು ನಮ್ಮ ದೊಡ್ಡಪ್ಪ ಹೇಳೋದಕ್ಕೆ. ಅಲ್ಲ ನಿಮ್ಮ ಅಪ್ಪ ಏನು ಅನ್ಲಿಲ್ವಾ? ನಮ್ಮ ಅಪ್ಪ ಬೈತಾರೆ, ಅವರು ನಗ ಹೊಡಿತಾರೆ, ಬೈತಾರೆ ನಗ್ತಾರೆ. ನಮ್ ದೊಡ್ಡಪ್ಪಂಗ್ ಮಾತ್ರ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ, ಹಿರಿ ಮಗ ಅಲ್ವ ನಮ್ ದೊಡ್ಡಪ್ಪ. ಈ ಟೈಮಲ್ಲಿ ನಾನು ಸ್ಟ್ಯಾಂಡ್ ತಕೊಂಡಿಲ್ಲ ನಮ್ಮ ಅವನಿಗೆ ಅಂದ್ರೆ ಯಾವಾಗ್ಲೂ ತಗೊಳಕ್ ಆಗಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ ದೊಡ್ಡಪ್ಪ ಅವಾಗ್ಲೇ ಬಿಗ್ ಬಾಸ್ ಕಂಟೆಸ್ಟೆಂಟ್. ಇನ್ನೊಬ್ರು ಇದ್ರು ನಮ್ಮ ಗೆಂಡಮರಿ ಅಂತ, ನಮ್ಮ ಇನ್ನೊಬ್ರು ಇದ್ರು ನಮ್ ರಿಲೇಷನ್. ಅವರು ಬಂದ್ಬಿಟ್ಟು ಅವ್ರ ರಿಲೇಷನ್ ಆಗ್ಬೇಕು, ಅವರು ಬಾಯಿಗೆ ಬಂದಂಗ್ ಬೈತವ್ರೆ. ಈ ಕಡೆ ಇವ್ರು ಆ ಕಡೆ ಅವರು, ಲೇ ನಿಮ್ ಅಜ್ಜಿ ನನ್ನ ಮಗನೇ ಥೂ ಲೋಪರ್ ನನ್ನ ಮಗನೇ ಈ ಕೆಲಸ ಮಾಡಿದ, ಊರ್ಲಿ ಯಾರು ಈ ಕೆಲಸ ಮಾಡಿದ್ರೇನೋ ನೋಡ ಹೆಂಗ್ ಕಾಣಿಸ್ತವ್ರು ಅಂತ. ಕಣ್ಣಿರ್ಲ ಕಣ್ಣು ಹಾಕಿಸ್ತಕ್ಕೆ ಅದನ್ನು ಪರವಾಗಿಲ್ಲ, ಲಿಪ್ಸ್ಟಿಕ್ ಹಾಕೊಂಡಿರೋ ಲಿಪ್ಸ್ ಹಾಕ್ಸಿದಿರಲ್ಲ ಹೋಗಿ ಅಜ್ಜಿಗೆ, ಅದೆಲ್ಲ ಹಾಕ್ಸ್ಬಿಟ್ಟು ನಾನು ಹಿಂಗೆ ಆಮೇಲೆ ಓಡಿಸ್ಬಿಟ್ರು, ಕಳಿಸ್ಬಿಟ್ರು. ನಾನೇನ್ ಮಾಡಿದೆ, ಎಲ್ಲ ಸೈಲೆಂಟ್ ಆಗಿ ಕೂತಿದ್ರು, ಯಾರು ಜೋರಾಗಿ ಹೊಳ್ತಾ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಮಧ್ಯರಾತ್ರಿ ಆಗ್ಬಿಟ್ಟಿತ್ತು, ಆ ಕಡೆಯಿಂದ ಬಂದ್ಬಿಟ್ಟು ಬ್ಯಾನರ್ ಐತಲ್ಲ, ಬ್ಯಾನರ್ ಹಿಂಗ್ ಹಿಡ್ಕೊಂಡು ಬಿಫೋರ್ ಆಫ್ಟರ್ ದೊಡ್ಡಪ್ಪ ನನ್ನ ವಾಯ್ಸ್ ಕೇಳಿದ್ರೆ ನಮ್ ದೊಡ್ಡಪ್ಪ ಒಳಗಿಂದ ಓಡಿ ಬರೋದು. ಇವತ್ತು ಅವನು
ಇವತ್ತು ನಾನಿರ್ಬೇಕು ಅವನಿರ್ಬೇಕು ಅಂತ ನಮ್ ದೊಡ್ಡಪ್ಪ ಓಡಿಸ್ಕೊಬಾರ್ದು. ತಿರ್ಗಾ ನಾನು ಆ ಕಡೆಯಿಂದ ಬರೋದು, ದೊಡ್ಡಪ್ಪ ಬಾಯಿಗೆ ಇನ್ನೊಂದು ಫೋಟೋ ಮಾಡಿಸ್ಕೊಬೋದ. ಅವತ್ತೆಲ್ಲ ಫುಲ್ಲು ಎಲ್ಲ ಬಾಯಿಗೆ ಬಂದ, ಅವರು ನಗ್ತಾರೆ, ತಿರ್ಗಾ ಬಾಯಿಗೆ ಬಂದಂಗ್ ಬೋದು. ಅಯ್ಯೋ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಪ್ಪ ಅದದು ಹೆಣ ಮುಂದೆ ಇಟ್ಕೊಂಡು ಹಿಂಗ್ ಹೇಳ್ತವ್ರೆ ಅಂತ, ಹೋಗಪ್ಪ ಅಳ್ತಿಲ್ಲ, ನಗ್ತಾ ಇರೋದು. ನಗ್ತವ್ರೆ ಅಂತ. ಅಯ್ಯೋ ಅವತ್ತು ಮಾತ್ರ ಅಜಯ್ ನಿನ್ ಡೇಟ್ ಆಫ್ ಬರ್ತ್ ಹೇಳು, ಕೇಕ್ ಕಟ್ ಮಾಡಿ, ನಿನ್ ವೆಡ್ಡಿಂಗ್ ಆನಿವರ್ಸರಿ ಹೇಳು. ಅಯ್ಯೋ ಅಜ್ಜಿ ಆದ್ರೆ ನಿಜವಾಗ್ಲೂ ಯಾವ್ದೋ ಒಂದ್ ರೂಪದಲ್ಲಿ ಬಂದು ನಿಮ್ಗೆ ಸರಿಯಾಗಿ ಕಾಟ ಕೊಡುತ್ತೆ ನೋಡಿ, ಬರ್ತಾರೆ ಪಕ್ಕ. ಹಿಂಗ್ ಮಾಡಿ. ಓಕೆ, ಇನ್ನು ನಾನು ನಿಮ್ ಊರಿಗೆ ಬಂದ್ಬಿಟ್ಟಿದ್ದೆ ಮೋಸ್ಟ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು. ಊರಲ್ಲಿ ಮನೆ ಮುಂದೆನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಬಂದು. ಅಯ್ಯೋ ಅವತ್ತು ಮಾತ್ರ ಬೇಡ ನನ್ ಪರಿಸ್ಥಿತಿ. ಇನ್ನೊಬ್ರು ನಮ್ಮ ನಮ್ ಚಿಕ್ಕಪ್ಪ ಬರ್ತಾರೆ, ಅದು ಅವತ್ತೆಲ್ಲ ಫುಲ್ಲು ಕಾಮಿಡಿ. ಇನ್ನೊಬ್ರು ಯಾರು ನಮ್ ಚಿಕ್ಕಪ್ಪ ಬರ್ತಾರೆ, ಅವ್ರಿಗೆ ಎಣ್ಣೆ ಹೊಡೆದ್ಬಿಟ್ಟಾರೆ. ನನ್ಗೆ ನನ್ ಮೊಮ್ಮಕ್ಳು ಚೆನ್ನಾಗಿಲ್ಲ ಅಂತ ಬೆಣ್ಣೆ ಮಾಡಿಸ್ಕೊಟ್ಟಿದ್ದಲ್ಲವಾ, ಎದಳ ಬಂದ್ಬಿಟ್ಟು ಎಳಿತಾರೆ ಬಾಡಿನೇ. ಇರೋ ಒಂದ್ ನಿಮಿಷ ಅಜ್ಜಿ ಹೋಗ್ಬಿಟ್ಟೈತೆ ಹೇಳು ಒಂದು ಎದ್ದು ಕೂರಿಸ್ತಾರೆ. ಅಯ್ಯೋ ಅವತ್ತೆಲ್ಲ ತಿರ್ಗಿ ನಾನು ಅವ್ರಿಗೆ ತೋರಿಸಿ ಎಂತ ಕೆಲಸ ಮಾಡೋದು ನೋಡಿ. ತಿರ್ಗಿ ಅವರು ಸ್ವಲ್ಪ ನಮ್ ಚಿಕ್ಕಪ್ಪ ಸ್ವಲ್ಪ ಹೆಂಗೆ ಅಂದ್ರೆ ಜಾಲಿ ಪರ್ಸನ್. ಎಣ್ಣೆ ಹೊಡೆದಿರಲ್ಲ ತೋರಿಸ್ತಾ ನಮ್ ದೊಡ್ಡಪ್ಪ, ನೋಡು ಹೆಂಗ್ ಮಾಡಿದನು, ಚೆನ್ನಾಗಿ ಅವಲ್ಲ ಹೂವ ಅಂತ ನೋಡಿ. ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಅವ್ರ ಜೊತೆಲಿ ಜಾಗ, ನಮ್ ಚಿಕ್ಕಪ್ಪನ ಜೊತೆಲಿ. ಓಕೆ ಅಪ್ಪ, ನಂಗೆ ಬಾಯ ನೋವು ಬಂದ್ಬಿಡ್ತು ನಕ್ಕು.